ಯೋಚನೆ ಮಾಡಿ, ನೀವೇನಾದ್ರೂ ಒಂದು ಹಾವನ್ನು ಕೊಂದು ತಂದ್ರೆ ಸರ್ಕಾರ ನಿಮಗೆ ಅದ್ರ ಬದಲಿಗೆ ಹಣ ಕೊಟ್ರೆ ಹೇಗಿರುತ್ತೆ? ಎಸ್, ಇದು ನಡೆದಿದ್ದು ಬ್ರಿಟಿಷ್ ಸರ್ಕಾರದ ಸಮಯದಲ್ಲಿ. ಆಗ ದೆಹಲಿಯಲ್ಲಿ ಹಾವುಗಳ ಹಾವಳಿ ಜಾಸ್ತಿ ಆಗಿತ್ತು. ಅದಕ್ಕೆ ಬ್ರಿಟಿಷ್ ಸರ್ಕಾರ ಒಂದು ಸ್ಕೀಮ್ ಅನ್ನ ಜಾರಿಗೆ ತರುತ್ತೆ. ನೀವೇನಾದ್ರೂ ಒಂದು ಹಾವನ್ನ ಕೊಂದು ತಂದ್ರೆ ಅದರ ಬದಲಿಗೆ ನಿಮ್ಗೆ ಬಹುಮಾನವನ್ನ ಕೊಡಲಾಗುತ್ತದೆ ಅಂತ. ಈ ಸ್ಕೀಮ್ ಜಾರಿಗೆ ಬಂದದ್ದೇ ತಡ ಜನರೆಲ್ಲ ಹಾವುಗಳನ್ನ ಕೊಂದು ಸರ್ಕಾರಕ್ಕೆ ಒಪ್ಪಿಸತೊಡಗಿದರು ಹಾಗೂ ಬದಲಿಗೆ ಹಣವನ್ನ ಪಡೆಯತೊಡಗಿದರು. ಮೊದಲಿಗೆ ಎಲ್ಲರೂ ಸಂತೋಷವಾಗಿದ್ರು, ಹಾವುಗಳ ಸಂಖ್ಯೆಯೂ ಸಹ ಕಡಿಮೆ ಆಗ್ತಾ ಇತ್ತು. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಬರುತ್ತೆ. ಅದೇನಪ್ಪಾ ಅಂದ್ರೆ, ಹಾವುಗಳ ಸಂಖ್ಯೆ ಕಡಿಮೆ ಆಗ್ತಿದ್ದಂತೆ ಜನರು ಹಾವಿನ ಬೇಟೆಗೆಂದೇ ಕಾಡಿಗೆ ಲಗ್ಗೆ ಹಾಕತೊಡಗಿದರು. ಆದ್ರೆ ದಿನೇ ದಿನೇ ಕಾಡಿಗೆ ಹೋಗಿ ಹಾವುಗಳನ್ನ ಕೊಂದು ಅವುಗಳ ಶವವನ್ನ ತಂದು ಒಪ್ಪಿಸುವುದು ಅವರಿಗೆ ಸ್ವಲ್ಪ ಕಷ್ಟದ ಕೆಲಸ ಅನ್ನಿಸತೊಡಗಿತ್ತು. ಅದಕ್ಕಾಗಿ ಅವರು ಮತ್ತೊಂದು ಉಪಾಯ ಮಾಡಿದರು. ಮನೆಯ ಹಿತ್ತಲಿನಲ್ಲೇ ಹಾವುಗಳನ್ನ ಬೆಳೆಸತೊಡಗಿದರು. ಒಂಥರ ಹಾವಿನ ಫಾರ್ಮ್ ಅಂತ ಅನ್ಕೊಳ್ಳಿ. ಹೀಗೆ ಬೆಳೆಸಿದ ಹಾವುಗಳನ್ನೇ ಕೊಂದು ಬ್ರಿಟಿಷರಿಗೆ ಒಪ್ಪಿಸಿ ಅದರ ಬದಲಿಗೆ ಹಣವನ್ನ ಪಡೆಯತೊಡಗಿದರು. ಕೆಲ ದಿನಗಳ ನಂತರ ಇದನ್ನ ಅರಿತ ಬ್ರಿಟಿಷರು ಬಹುಮಾನವನ್ನು ಕೊಡುವುದು ನಿಲ್ಲಿಸಿದರು. ಈಗ ಹಾವು ಸಾಕಾಣಿಕೆ ಮಾಡಿದವರಿಗೆ ಹಾವುಗಳನ್ನ ಬೆಳೆಸುವುದು ಕಷ್ಟದ ಕೆಲಸವಾಯಿತು. ಆಗ ಆ ಹಾವುಗಳನ್ನೆಲ್ಲ ರಸ್ತೆಗೆ ಬಿಡುತ್ತಾರೆ. ಇದರ ಫಲವಾಗಿ ನಗರದಲ್ಲಿ ಮುಂಚೆಗಿಂತ ಹಾವಿನ ಹಾವಳಿ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನೇ ಇತಿಹಾಸದಲ್ಲಿ ಕೋಬ್ರಾ ಎಫೆಕ್ಟ್ ಅಂತ ಕರೆಯುತ್ತಾರೆ. ಇಂದಿಗೂ ಯಾವುದಾದ್ರೂ ಕಂಪನಿಯಲ್ಲಿ ಅಥವಾ ಸರ್ಕಾರ ಯೋಚನೆ ಮಾಡದೆ ಯಾವುದಾದ್ರೂ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದು ಆ ಸ್ಕೀಮ್ ನಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆದ್ರೆ ಆ ಪರಿಣಾಮವನ್ನೇ ಕೋಬ್ರಾ ಎಫೆಕ್ಟ್ ಅಂತ ಕರೀತಾರೆ. ಇದೊಂಥರ ಮೂರ್ಖತ್ವ ಹಾಗೂ ಬುದ್ಧಿವಂತಿಕೆಯ ಕಾಂಬಿನೇಷನ್ ಅಂತ ತಿಳ್ಕೊಳ್ಳಿ. ಏನಂತೀರಾ?